ನಮಸ್ಕಾರ, ವೆಲ್ಕಮ್ ಟು ಲಕ್ಕಿ ಸ್ಟಾರ್ ಆಸ್ಟ್ರೋ. ನನ್ನ ಹೆಸರು ಮುನಿರತ್ನಂ KR, ಪ್ರೊಫೆಷನಲ್ ನ್ಯೂಮರಾಲಜಿಸ್ಟ್. ಇವತ್ತು ಒಂದು ಮೊಬೈಲ್ ಸಂಖ್ಯೆಯಲ್ಲಿ ಫ್ಯಾನ್ಸಿ ನಂಬರ್ಗಳು ತಗೊಂಡು ತುಂಬ ಜನ ಸಕ್ಸಸ್ ಆಗಿದ್ದೀವಾ ಇಲ್ವಾ ಅಂತ ತಿಳ್ಕೊಳಕ್ಕೆ ಕಾಲ್ ಮಾಡಿ ಕೇಳ್ತಾ ಇದ್ದೀರಾ. ಜೊತೆಗೆ ಫ್ಯಾನ್ಸಿ ನಂಬರ್ಗಳು ತಗೊಂಡ್ರೆ ಸಕ್ಸಸ್ ಇದೆಯಾ ಅಂತ ಕೇಳೋರು ತುಂಬ ಜನ ನನಗೆ ಕಾಲ್ ಮಾಡಿ ಕೇಳಿದ್ದೀರಾ. ತಿಳಿಸ್ಕೊಡಿ ಗುರುಗಳೇ ಅಂತ ಹೇಳಿದ್ದೀರಾ. ಈಗ ಒಂದು 4 ಸಂಖ್ಯೆಗಳ ಬಗ್ಗೆ ತಿಳಿಸೋಣ ಅಂತಲೇ ಈ ಸಂಚಿಕೆಯನ್ನು ತಂದಿದ್ದೀವಿ. ಇವಾಗ 222 ಸಂಖ್ಯೆಯನ್ನು ಮೊಬೈಲಲ್ಲಿ ಇದ್ದರೆ ಅವ್ರಿಗೆ ಯಾವ ರೀತಿ ಇರುತ್ತೆ ನೋಡೋಣ. ಈ 222 ಅಂದರೆ 222 ಈ ಸಂಖ್ಯೆಗೆ ಒಂದು ಮೊಬೈಲಲ್ಲಿ ಲಾಸ್ಟಲ್ಲಿ 4 ಡಿಜಿಟಲ್ಲಿ ಇದು ಬಂದಾಗ ಯಾವ ಥರ ಇರುತ್ತೆ ಅಂತಂದರೆ, ಇವ್ರಿಗೆ ಮನಸ್ಸು ಒಂದು ಸ್ಥಿರತೆ ಇರೋದಿಲ್ಲ. ಆಮೇಲೆ ಡಿಪ್ರೆಷನ್ ಮೈಂಡ್ಗೆ ಹೋಗುವಂಥ ಚಾನ್ಸಸ್ ಇರ್ತದೆ. ಜೊತೆಗೆ ಇವ್ರಿಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ. ಹೆಲ್ತ್ ಇಶ್ಯೂಸ್ ಆದಮೇಲೆ ಸಣ್ಣ ಪುಣ್ಣ ಕಾಯಿಲೆಗಳ ಥರ ಆಗ್ಬಿಡೋದು, ಇಲ್ಲಾಂದರೆ ಭಾವನಾತ್ಮಕ ಒಳಗಾಗ್ಬಿಡ್ತಾರೆ. ಇವರು ಭಾವನಾತ್ಮಕ ಒಳಗಾಗ್ಬಿಟ್ರೆ ಏನಾಗ್ತದೆ ಅಂದರೆ ಈ ಡಿಪ್ರೆಷನ್ಗೆ ಆಟೋಮೆಟಿಕ್ ಹೋಗ್ತಾರೆ ಅನ್ನೋದು ಅದಕ್ಕೇನೆ ಹೇಳೋದು. ಜೊತೆಗೆ BKR ಅನ್ನೋ ಹೆಸರು ಸ್ಟಾರ್ಟಿಂಗ್ ಲೆಟ್ರಲ್ಲಿ ಯಾರ ಹೆಸರಲ್ಲಿ ಇರುತ್ತೋ ಅವ್ರಿಗೆ ಈ ಥರ 222 ಸಂಖ್ಯೆಗನ ಇದ್ದರೆ ಅವರು ಖಂಡಿತ ಹೇಳ್ತೀನಿ ಡಿಪ್ರೆಷನ್ಗೆ ಹೋಗೋದಂತೂ ಗ್ಯಾರಂಟಿ. ಕಾರಣ ಏನಂದರೆ BKR ಅನ್ನೋದು 2ನೇ ಸಂಖ್ಯೆ ಅಕ್ಷರಗಳು. ಆ ಸಂಖ್ಯೆ ಅಕ್ಷರಗಳು ಈ ಸಂಖ್ಯೆ ಅಕ್ಷರಗಳು ಎಲ್ಲ ಮಿಕ್ಸ್ ಆಗಿಬಿಟ್ರೆ ಇಲ್ಲಿ ಫೈರ್ ಎಲಿಮೆಂಟು, ವುಡ್ ಎಲಿಮೆಂಟು, ವಾಟರ್ ಎಲಿಮೆಂಟು ಅಂತ ಒಂದು ಕಾನ್ಸೆಪ್ಟ್ ಇದೆ ನ್ಯೂಮರಾಲಜಿನಲ್ಲಿ. ಇದು ಹೈ ಲೆವೆಲ್ ಆಗಿಬಿಡುತ್ತೆ. ಆವಾಗ ಡಿಪ್ರೆಷನ್ ಆಗೋದಕ್ಕೆ ಇದು ತುಂಬ ಅವ್ರಿಗೆ ಸಪೋರ್ಟ್ ಮಾಡ್ದಂಗೆ ಆಗ್ಬಿಡುತ್ತೆ. ಅದಕ್ಕೆ 222 ನಂಬರ್ ಇಟ್ಕೋಬೇಕಾದ್ರೆ ಯಾರು ಇಟ್ಕೋಬೇಕು ಮೊಬೈಲ್ ನಂಬರಲ್ಲಿ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ನೀವು ನಿಮ್ಮ ಡೇಟ್ ಆಫ್ ಬರ್ತ್ಗೆ ಅನುಗುಣವಾಗಿ ಇಟ್ಕೋಬೇಕೇ ಹೊರತು ಫ್ಯಾನ್ಸಿ ನಂಬರ್ ಸಿಕ್ಕಿದೆ, ಇದು 333 ಬಂದ್ಬಿಟ್ಟಿದೆ, 555 ಬಂದ್ಬಿಟ್ಟಿದೆ ಅಂತ ಇಟ್ಕೋಬಾರ್ದು ನೀವು. ಯಾಕಂದರೆ 222 ಬಗ್ಗೆ ಇಷ್ಟು ತಿಳ್ಕೊಂಡ್ರಿ. ಇನ್ನು 999 ಬಗ್ಗೆ ನೋಡೋಣ. ಈ 999 ಬಗ್ಗೆ ಅಂತ ಮೊಬೈಲ್ ನಂಬರ್ ಸಂಖ್ಯೆ ಅಂತಂದ್ರೆ ತುಂಬಾ ಜನ ಕಾರ್ ನಂಬರ್ ಇಟ್ಕೊಂಡ್ಬಿಡ್ತಾರೆ, ಇಲ್ಲ ಮೊಬೈಲ್ ನಂಬರ್ ಇಟ್ಕೊಂತಾರೆ. ಕಾರಣ ಏನಂದ್ರೆ ಇದು ಒಳ್ಳೆಯ ಸಂಖ್ಯೆ ಅಂತ. ಕೆಲವರು ಏನ್ ಮಾಡ್ತಾರೆ, ಈ ಸಂಖ್ಯೆಗೋಸ್ಕರ ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ತಗೊಂಡವ್ರು ಇದ್ದಾರೆ. ಆದ್ರೆ ತಕೊಂಡು ತುಂಬಾ ಲಾಸ್ ಮಾಡ್ಕೊಂಡಿರೋರು ಕೂಡ ಇದ್ದಾರೆ. ಕೆಲವ್ರಿಗೆ ಮಾತ್ರ ಹಾರ್ಟ್ ಬರ್ತದೆ, ಕೆಲವ್ರಿಗೆ ಹಾರ್ಟ್ ಬರೋದಿಲ್ಲ. ಕಾರಣ ಏನಪ್ಪಾ, 999 ಅನ್ನೋ ಸಂಖ್ಯೆಗನ ಇದ್ರೆ ಇವ್ರಿಗೆ ಮುಂಗೋಪ ಮೂಗ್ ಮೇಲೆ ಇರುತ್ತೆ. ಯಾರಿಗೆ 999 ಇತ್ತು ಅಂದ್ರೆ ಮುಂಗೋಪ ಮೂಗ್ ಮೇಲೆ ಇರುತ್ತೆ. ಅಂದ್ರೆ ಹಿತಶತ್ರುಗಳು ಜಾಸ್ತಿ ಇರ್ತಾರೆ ಇವ್ರಿಗೆ. ಯಾಕಂದ್ರೆ ಇವ್ರು ಮಾತಾಡೋ ಸ್ಟೈಲ್ ಹೆಂಗಿರುತ್ತೆ, ಎಲ್ಲಾರನ್ನು ಬೈತಾ ಇರ್ತಾರೆ, ಇಲ್ಲಾಂದ್ರೆ ಗುಣಗ್ತಾ ಇರ್ತಾರೆ, ಏನಾದ್ರೂ ಒಂದು ಮಾತಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ರಕ್ತ ಸಂಬಂಧಿತ ಕಾಯಿಲೆಗಳು ಏನಾದ್ರೂ ರಿಲೇಟೆಡ್ ಇಶ್ಯೂಸು ಇದ್ದೇ ಇರುತ್ತೆ. ಇದ್ರ ಜೊತೆಗೆ ಸಾಲನೂ ಇರುತ್ತೆ. ಸಾಲ ಅಂದ್ರೆ ಸಣ್ಣ ಪುಣ್ಣ ಅಲ್ಲ, ಕೋಟಿಗಟ್ಟಲೆ ಸಾಲ ಮಾಡ್ಕೊಳ್ಳೋಂಥ ವ್ಯವಹಾರಗಳು ಕೂಡ ಮಾಡ್ತಾರೆ ಇವರು. ಯಾಕಂದ್ರೆ ಈ 9 ನಂಬರ್ ಇದ್ರೆ ರಿಯಲ್ ಎಸ್ಟೇಟು, ಈ ಬ್ರೋಕರ್ಸು, ಬಿಲ್ಡರ್ಸು ಈ ಫೀಲ್ಡ್ಗೆಲ್ಲ ಹೊರಟು ಬಿಡ್ತಾರೆ ಇವರು. ಇವ್ರಿಗೆ ಸಾಲ ಮಾಡ್ಕೊಳ್ಳೋಂಥ ಇದು ಕೂಡ ಬಂದ್ಬಿಡ್ತದೆ. ಸೆಕೆಂಡ್ ಥಿಂಗ್ ಇನ್ನೊಂದು ಏನಪ್ಪಾ ಅಂದ್ರೆ ಸ್ಕಿನ್ ಪ್ರಾಬ್ಲಮ್ ಬರೋಂಥ ಚಾನ್ಸಸ್ ಉಂಟು. ಈ 999 ತುಂಬಾ ಜನ ಯಾರ್ಯಾರು ಇಟ್ಕೊಂಡಿದ್ದೀರೋ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆದ್ರೆ ನಿಮಗೆ ಅದು ಅನುಗುಣವಾಗಿ ಚೆನ್ನಾಗಿರುತ್ತೆ. ಇನ್ ಕೇಸ್ ಮ್ಯಾಚ್ ಆಗಿಲ್ಲ ಅಂದ್ರೆ ಸ್ಕಿನ್ ಪ್ರಾಬ್ಲಮ್ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ವೈವಾಹಿಕ ಜೀವನ ಅಂದ್ರೆ ಗಂಡ ಹೆಂಡತಿನಲ್ಲಿ ಸಾಮರಸ್ಯ ಇರೋದಿಲ್ಲ. ಅಂದ್ರೆ ಒಬ್ಬನ ಕಂಡ್ರೆ ಒಬ್ರಿಗೆ ಆಗ್ದಿರೋ ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಕಾರಣ ಏನಂದ್ರೆ ಯಾರು ಈ ನಂಬರ್ ಯೂಸ್ ಮಾಡ್ತಾ ಇದ್ರೆ ಅವ್ರಿಗೆ ಮೂಗ್ ಮೇಲೇನೆ ಕೋಪ ಇರುತ್ತೆ. ಉದ್ದೇಶ ಅದೇ. ಯಾಕಂದ್ರೆ ಈ 999 ನಂಬರ್ಗನ ಇದ್ರೆ ಮೂಗ್ ಮೇಲೇನೆ ಕೋಪ ಇರುತ್ತೆ. ಫ್ಯಾನ್ಸಿ ನಂಬರ್ ಅಂತ ತಗೊಂಡಿರ್ತಾರೆ, ಗಂಡ ಹೆಂಡತಿನಲ್ಲಿ ಸಾಮರಸ್ಯ ಇರೋದಿಲ್ಲ. ಈ ತರ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬಿಡ್ತದೆ. ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಇವತ್ತಿನ ಸಂಚಿಕೆಯನ್ನು ಮುಗಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಹೆಚ್ಚಿನ ಮಾಹಿತಿಯನ್ನು ನಿಮಗೋಸ್ಕರ ತರುತ್ತೇನೆ. ಅದುವರೆಗೂ ನಮಸ್ಕಾರ.